ಪ್ರಾಥಮಿಕ ಪತ್ತಿನ ಸಹಕಾರ ನಿಯಮಿತ ಅಧ್ಯಕ್ಷರಾಗಿ ಯಶವಂತ್ ಪಟ್ಟೇದಾರ್, ಉಪಾಧ್ಯಕ್ಷರಾಗಿ ಕುಪೇಂದ್ರ ಪೂಜಾರಿ ಅವಿರೋಧ ಆಯ್ಕೆ. ಅಫಜಲಪುರ ತಾಲೂಕಿನ ಹಸರಗುಂಡಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಯಶವಂತ್ ಪಟ್ಟೇದಾರ್, ಉಪಾಧ್ಯಕ್ಷರಾಗಿ ಕುಪೇಂದ್ರ ಪೂಜಾರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 12 ಜನ ಸದಸ್ಯರಿರುವ ಕೃಷಿ ಪತ್ತಿನ ಸಂಘಕ್ಕೆ ಸುಮಾರು 9 ಹಳ್ಳಿಗಳ ರೈತ ಮುಖಂಡರು ಮತ ಚಲಾಯಿಸಿ 12 ಜನ ಸದಸ್ಯರನ್ನ ಆಯ್ಕೆ ಮಾಡಿದ್ದಾರೆ. ಸರ್ವ ಸದಸ್ಯರ ಸರ್ವಾನುಮತದಿಂದ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಯಿತು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಅಧ್ಯಕ್ಷ ಯಶವಂತ್ ಪಟ್ಟೇದಾರ್ ಮಾತನಾಡಿ, ನನ್ನ ಮೇಲೆ ಭರವಸೆ ಇಟ್ಟು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಂಬರುವ ದಿನಗಳಲ್ಲಿ ನಮ್ಮ ರೈತರಿಗೆ ಅಗತ್ಯ ಸೌಕರ್ಯ ಒದಗಿಸುವಲ್ಲಿ ನನ್ನ ಕೈಲಾದಷ್ಟು ಉತ್ತಮ ಕಾರ್ಯ ಮಾಡುತ್ತೇನೆ ಎಂದರು. ನಮ್ಮ ರೈತರು ಯಾವುದೇ ಸಂಕೋಚವಿಲ್ಲದೆ ನಮ್ಮ ಸಹಕಾರ ಸಂಘಕ್ಕೆ ಭೇಟಿ ನೀಡಿ ಅಗತ್ಯ ಸೌಲಭ್ಯಗಳನ್ನು ಪಡೆಯಬೇಕು. ಬಹುದಿನಗಳ ಈ ಭಾಗದ ರೈತರ ಬೇಡಿಕೆಯಾದ ತೊಗರಿ ಖರೀದಿ ಕೇಂದ್ರಕ್ಕೆ ಕೂಡಲೇ ಪ್ರಸ್ತಾವನೆ ಸಲ್ಲಿಸಿ ಖರೀದಿ ಕೇಂದ್ರ ಪ್ರಾರಂಭಿಸಲು ಪ್ರಯತ್ನಿಸುತ್ತೇನೆ ಎಂದರು. ಸಹಕಾರ ಸಂಘದ ನಾಮನಿರ್ದೇಶಕ ಮಾಡಿ ಅಧ್ಯಕ್ಷ ಮಾಡ್ರ 9 ಹಳ್ಳಿ ರೈತರಿಗೆ ನಮ್ದು ಆದಷ್ಟು ಪ್ರಯತ್ನ ಮಾಡಿ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ. ತೊಗರಿ ಮಂಡಳಿದ ಖರೀದಿ ಇದು ಮಾಡೋಕ್ಕೆ ಕೇಂದ್ರ ಸಂಸ್ಥೆ ಸ್ಥಾಪನೆ ಮಾಡಿ ತೊಗರಿ ಮಂಡಳಿ ಖರೀದಿ ಮಾಡೋದು ವ್ಯವಸ್ಥೆ ಮಾಡ್ಕೋತೀವಿ. ನಮ್ಮ 9 ಹಳ್ಳಿ ಸದಸ್ಯರಿಗೆ, ನಮ್ಮ ಪಕ್ಷದ ಶಾಸಕರಿಗೆ ಎಲ್ಲರಿಗೆ ನನ್ನ ಅನಂತ ನಮಸ್ಕಾರಗಳು, ಧನ್ಯವಾದಗಳು. ತದನಂತರ ಮಾತನಾಡಿದ ಮುಖಂಡ ಬಾಷಾ ಪಾಟೀಲ್, ಪ್ರಥಮ ಬಾರಿಗೆ ದಲಿತ ಸಮುದಾಯದ ಮುಖಂಡರೊಬ್ಬರು ನಮ್ಮ ಹಸರಗುಂಡಗಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಒಂದು ಇತಿಹಾಸ ಹಾಗೂ ಸಂತೋಷದ ವಿಷಯ. ಹಾಗಾಗಿ ದಲಿತ ಸಮುದಾಯ ಮುಖಂಡರು ಅಧ್ಯಕ್ಷರಾಗಲು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಎಲ್ಲ ಪತ್ತಿನ ಸಂಘದ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಇನ್ನೋರ್ವ ಸದಸ್ಯರಾದ ಅವ್ವಣ್ಣಗೌಡ ಪಾಟೀಲ್ ಮಾತನಾಡಿ, ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಹಾಗೂ ಸದಸ್ಯರಾಗಿ ಆಯ್ಕೆಯಾಗಲು ಕಾರಣರಾದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಜೊತೆಗೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಅವಕಾಶ ನೀಡಿರುವ ಸುತ್ತಮುತ್ತಲಿನ ಪತ್ತಿನ ಸಂಘದ ವ್ಯಾಪ್ತಿಗೆ ಒಳಪಡುವ ಗ್ರಾಮದ ರೈತಾಪಿ ವರ್ಗಕ್ಕೆ ಸಂಘದಿಂದ ಅಗತ್ಯ ಸೌಕರ್ಯ ಒದಗಿಸಲು ಶಕ್ತಿ ಮೀರಿ ಕೆಲಸ ಮಾಡುವೆ ಎಂದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಚುನಾವಣಾಧಿಕಾರಿ ಪರಮಾನಂದ ಸರಸಂಬಿ ಪ್ರಮಾಣ ಪತ್ರ ನೀಡಿ ಶುಭ ಹಾರೈಸಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಏನು ದಿನಾಂಕ 21 ಜನವರಿ 2025ರಂದು ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ಹಸರಗುಂಡಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಬರುವಂತಹ 9 ಹಳ್ಳಿಯ ರೈತರು ಮತದಾರರಾಗಿದ್ದರು. ಆ ರೈತರೆಲ್ಲರ ಮತದಿಂದ ಆಯ್ಕೆಯಾಗಿರ್ತಕ್ಕಂಥ ನಿರ್ದೇಶಕರಿಗೆ ಇವತ್ತು ಅಧಿಕೃತವಾಗಿ ಏನು ಚುನಾವಣಾ ಆಯ್ಕೆಯ ಪತ್ರವನ್ನು ಕೊಟ್ಟು ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧಿಕಾರಿಗಳು. ಅದರ ಜೊತೆಗೆ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಅವಿರೋಧವಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀ ಯಶವಂತ್ ಪಟ್ಟೇದಾರ್ ಅವರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದರೊಂದಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದಂಥ ಕುಪೇಂದ್ರ ಪೂಜಾರಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಇವತ್ತಿನ ದಿವಸ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆಯಾದಂಥ ಎಲ್ಲ 10 ಜನರಿಗೂ ಕೂಡ ಭಾಳಷ್ಟು ನಿರ್ದೇಶಕರು ಚುನಾವಣೆಗೆ ಗೆದ್ದಿದ್ದಾರೆ. ಅದರ ಪ್ರಯುಕ್ತವಾಗಿ ಇವತ್ತು ಅಧ್ಯಕ್ಷ, ಉಪಾಧ್ಯಕ್ಷರ ಚುನಾವಣೆ ಇತ್ತು. ಇವತ್ತು ಎಲ್ಲ ಜನರು, ಎಲ್ಲ ನಿರ್ದೇಶಕರು ಸನ್ಮಾನ್ಯ ಶಾಸಕರ ಹತ್ತಿರ ಹೋದಾಗ ಇವತ್ತು BSSN ಸೊಸೈಟಿ ಭಾಳ ಕಡೆ ದಲಿತರು ಅಧ್ಯಕ್ಷರಾಗಿರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಶಾಸಕರಿಗೆ ಮನವಿ ಮಾಡಿಕೊಂಡಾಗ ನಿರ್ದೇಶಕರಿಗೆ ಎಲ್ಲರಿಗೆ ಹೇಳಿ ಇವತ್ತು ತಾಲೂಕಿನಲ್ಲಿ ನನಗನ್ನಿಸ್ತದ BSSN ಸೊಸೈಟಿಯ ಮೊಟ್ಟ ಮೊದಲನೆಯ ದಲಿತರ ಅಧ್ಯಕ್ಷ ಆಗಿರ್ಬೋದು ಅಂತ ನನಗೆ ಅನಿಸ್ತದೆ. ಯಾಕಂದರೆ ಎಂದೂ ದಲಿತರ ಅಧ್ಯಕ್ಷ ಆಗಿಲ್ಲ BSSN ಸೊಸೈಟಿಗೆ. ಅದಕ್ಕೆ ಇವತ್ತು ಅಭಿನಂದನೆ ನಾವು ಶಾಸಕರಿಗೂ ಸಲ್ಲಿಸಬೇಕಾಗ್ತದೆ ಮತ್ತು ಊರಿನ ಜನರಿಗೂ ಮತ್ತು ಎಲ್ಲ ನಿರ್ದೇಶಕರಿಗೂ ನಾವು ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ದೊಡ್ಡ ಮನಸ್ಸು ಮಾಡಿ ಇವತ್ತು ಎಲ್ಲ ಜಾತಿಯವರಿಗೆ ಪ್ರಾಮುಖ್ಯತೆ ಸಿಗಬೇಕು, ಅಧಿಕಾರದಲ್ಲಿ ಎಲ್ಲರೂ ಇರಬೇಕು. ಒಂದೇ ಜಾತಿಗೆ ಯಾವುದೋ ಅಧಿಕಾರ ಸೀಮಿತ ಆಗಿರಬಾರ್ದು. ಡಾಕ್ಟರ್ BR ಅಂಬೇಡ್ಕರ್ ಹೇಳಿದಂಗೆ ಸರ್ವರಿಗೆ ಸಮಪಾಲು ಎಂತಕ್ಕಂಥ ನಿಟ್ಟಿನಲ್ಲಿ
ಇವತ್ತೇನು ಯಶವಂತ್ ಪಟ್ಟೇದಾರ್ ಆಗಲಿ, ಇವತ್ತು ಹಿಂದುಳಿದ ವರ್ಗದ ನಮ್ಮ ಕುಪೇಂದ್ರ ಅವರಿಗೆ ನಾವು ಏನು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿ ಸರ್ವಾನುಮತದಿಂದ ಏನು ಆಯ್ಕೆ ಮಾಡಿದ್ದಾರೆ, ನನ್ನ ಪರವಾಗಿ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇದೇ ನನ್ನ ಮೊಬೈಲಾಗ ಆನ್ ಮಾಡಿ. ಹಸರವಳ್ಳಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಬ್ಯಾಂಕಿಗೆ ನಿಯಮಿತವಾಗಿ ನಾನು ಅವಿರೋಧವಾಗಿ ಉಪಾಧ್ಯಕ್ಷನಾಗಿದ್ದು ಎಲ್ಲ 9 ಹಳ್ಳಿಯ ಜನರು ಹೈಯೆಸ್ಟ್ ಮತದಿಂದ ಆರಿಸಿ ತಂದಿದ್ದಾರೆ. ನಾವು 5 ವರ್ಷ ಪೂರ್ಣ ಎಲ್ಲ ರೈತರು 9ದಿಂದ ಆರಿಸಿ ಬಂದಿದ್ದು ಅವರಿಗೆ ಸೇವೆಯಲ್ಲಿ ಸಲ್ಲಿಸುತ್ತೇವೆ. 5 ವರ್ಷ ಚಂದ ಬರುವಾಗ ಏನದ ಪ್ರತಿಯೊಂದು ರೈತರಿಗೆ ಯಾವುದೇ ಸಾಲ ಸಮುದ ಆಗಲಿ, ಇವತ್ತು ಪೈಪ್ಲೈನ್ ಲೋನ್, ಇನ್ನೊಂದು ತೊಗರಿ ಮಂಡಳಿದ ಕರೆಸಿ ಮಾಡಿ ಸ್ವಲ್ಪ ತೊಗರಿ ಖರೀದಿನೂ ಮಾಡ್ಬೇಕನ್ನೋದು ವಿಚಾರ ಅದ ರೀ. ಇನ್ನೊಂದು ಹೊಸದು ಏನಪ್ಪ ಅಂದ್ರೆ ಮುಂದೆ ಸಹಕಾರ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವ್ರ ಹತ್ತಿರ ಹೋಗಿ ಹೆಚ್ಚಿನ ಬಜೆಟ್ ತಂದು ಇಲ್ಲಿ ಏನದ ಕೆ ಎನ್ ರಾಜಣ್ಣ ಅವ್ರ ಹತ್ತಿರ ಹೋಗಿ ಸ್ವಲ್ಪ ಹೋಗಿ ಎಲ್ಲ ಪ್ರತಿಯೊಂದು ಹಸುವಿನ ಬಗ್ಗೆ ಆಗಿ ಇಲ್ಲಿ ಯಾವುದೇ ಮಾಹಿತಿ ತಿಳ್ಕೊಂಡು ಎಲ್ಲ ಇಂದು ದಿನಾಂಕ 30/1/2025 ನಡೆದಿರುವಂಥ ಹಸರಗುಂಡಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ತಂದೆಯವರಾದ ಶ್ರೀ ಯಶವಂತ್ ಪಟ್ಟೇದಾರ್ ಅವರು ಅಧ್ಯಕ್ಷರಾಗಿ ಹಾಗೂ ಕುಪೇಂದ್ರ ಪೂಜಾರಿ ಅವರು ಸಂಗಾಪುರ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಹಾಗೂ ಈ ನಮ್ಮ ಆಯ್ಕೆಗೆ ಕಾರಣೀಕರ್ತರಾದ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಎಂ ಐ ಪಾಟೀಲ್ ಸಾಹೇಬರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಮಾಜಿ ಮಂತ್ರಿಗಳಾದ ಮಾಲಿಕೆಯ ಗುತ್ತೇದಾರ ಸಾಹೇಬರು ಹಾಗೂ ಸಮಸ್ತ ನಮ್ಮ ಹಸರಗುಂಡಗಿ ಗ್ರಾಮದ ನಮ್ಮ ಅಣ್ಣವರು ಹಾಗೂ ಎಲ್ಲ ನಮ್ಮ ರೈತ ಬಾಂಧವರು ಹಾಗೂ ಎಲ್ಲ ನಮ್ಮ ಬಂಧು ಭಗಿನಿಯರು ಹಾಗೂ ಎಲ್ಲರೂ ನಮ್ಮ ಈ ಆಯ್ಕೆಗೆ ಹಾಗೂ ಕಲಬುರಗಿ ಜಿಲ್ಲೆಯಲ್ಲೇ ಹಾಗೂ ಅಫಜಲ್ಪುರ ತಾಲೂಕಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ದಲಿತ ಸಮುದಾಯಕ್ಕೆ ಒಂದು ಅವಕಾಶ ನೀಡಿದಂಥ ನಮ್ಮ ಶಾಸಕರಿಗೆ ಹಾಗೂ ನಮ್ಮೆಲ್ಲ ಹಸರಗುಂಡಗಿ ಗ್ರಾಮಸ್ಥರು ಸಮಸ್ತ ನಮ್ಮ ಎಲ್ಲ ಪರಿವಾರದ ವತಿಯಿಂದ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಯಶವಂತ್ ಪಟ್ಟೇದಾರ್, ಉಪಾಧ್ಯಕ್ಷರಾದ ಕುಪೇಂದ್ರ ಪೂಜಾರಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಗದೇವಿ ಸುಭಾಷ್ ದುಕಾನ್ದಾರ್, ಗ್ರಾಮದ ಮುಖಂಡರಾದ ಸಿದ್ದು ಸಾಲಿಮನಿ, ಬಾಷಾ ಪಟೇಲ್, ಲಕ್ಷ್ಮಣ್ ಗೌಡ ಪೊಲೀಸ್ ಪಾಟೀಲ್, ನಿಂಗಣ್ಣ ಒಳಕಟ್ಟಿ, ಮೆಹಬೂಬ್ ಸಾಬು ನೇಲೋಗಿ, ಅವ್ವನಗೌಡ ಪಾಟೀಲ್, ರವಿ ಪಾಟೀಲ್, ಸಿದ್ದು ಕಲಶೆಟ್ಟಿ, ನಾಗರಾಜ್ ಮೇಳಕುಂದಿ, ರವಿ ಪಟ್ಟೇದಾರ್, ಚಂದ್ರಕಾಂತ್ ಜಮಾದಾರ್, ಶಿವಪ್ಪ ಪೂಜಾರಿ, ಅಕ್ಬರ್ ದಳಪತಿ, ಶರಣು ತಳಕೇರಿ, ಯಮನಪ್ಪ ಇಟಗಿ, ಶಿವು ಬಳಗುಂಪಿ, ಅಲ್ಲಾ ಪಾಟೀಲ್ ಮಾಲಿ, ದೇವೇಂದ್ರ ಹನ್ನೂರ, ಕಲ್ಲಪ್ಪ ಪಟ್ಟೇದಾರ್, ವಿಶ್ವನಾಥ್ ಕಾರ್ನಾಡ್, ಬೈಲಪ್ಪ ಪಟ್ಟೇದಾರ್, ಬಾಬು ಚೇರ್ಮನ್, ಬಾಬುರಾಜ್ ಚೇರ್ಮನ್, ಶಾಮರಾವ್ ಕಟ್ಟಿಮನಿ, ನಾಗರಾಜ್ ಮೇತ್ರೆ, ಅರ್ಜುನ್ ತಳವಾರ್, ನಿಂಗಪ್ಪ ಪೂಜಾರಿ, ಸರಸಪ್ಪ ದುಕಾನ್ದಾರ್, ದತ್ತಾತ್ರೇಯ ಹೊಸ್ಮನಿ, ಶಿವಯೋಗಿ ಬಿರಾದರ್, ರಾಮ ಮಾಡಿಯಾಳ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.